ಇವತ್ತು ಹನುಮ ಜಯಂತಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ವಿಶ್ವವಿಖ್ಯಾತ ಮುಳಬಾಗಿಲು ಆಂಜನೇಯ ಇದೆ. ಮುಳಬಾಗಿಲು ಕ್ಷೇತ್ರದಲ್ಲಿ ಅನೇಕ ಪುಣ್ಯ ಕ್ಷೇತ್ರಗಳಿದ್ದಾವೆ. ಪ್ರಪೋಸ್ ಮಾಡಿದೆ ಮಿನಿಸ್ಟರ್ ಆಗಿದ್ದಾಗ ಇದನ್ನ ಟೂರಿಸ್ಟ್ ಸೆಂಟರ್ ಮಾಡಬೇಕು, ಅದು ಆಗ್ಲಿಲ್ಲ, ಅಷ್ಟಕ್ಕೆ ನಿಂತೋಯ್ತದು. आंजनेय स्वामी पादगंगा स्नानं संप्रोक्षं समर्पयामि। श्री प्रसन्न आंजनेय स्वामी कृपा कटाक्ष बल सिद्धिरस्तु, सन्मंगलानि भवन्तु। आंजनेय वरद गोविंदो, लक्ष्मी रमण गोविंदो, आपद बांधवा गोविंदो, अनाथ रक्षका गोविंदो, हर नमः पार्वती पतये। धनम धान्यम पुरद्रलाभम शतसंवत्सरं दीर्घायुः। सीताराम विष्णु क्षेत्र गवस्तवे प्रसन्न आंजनेय स्वामी अनुग्रह ಹೌದೌದು. ಇವತ್ತು ಹನುಮ ಜಯಂತಿ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಅಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ವಿಶೇಷ ಕಾರ್ಯಕ್ರಮ ಇವತ್ತು. ಅಲ್ಲಿ ಲಕ್ಷಾಂತರ ಜನ ತಿಳಿತಾ ಇದ್ದಾರೆ ಬೆಟ್ಟ. ಅದು ಅಲ್ಲೊಂದು ರೋಪ್ ವೇ ಮಾಡ್ಬೇಕು ಅಂತಿದ್ದಾರೆ. ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ ಒಂದ್ಸರಿ. ಅದೇ ತರ ಇಲ್ಲಿ ನಮ್ಮ ಆಂಜನೇಯ ದೇವಸ್ಥಾನಗಳು ಬಹಳ ಇದೆ ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ. ಎಲ್ಲಿ ಇದು ಇದೆ, ಆಮೇಲೆ ಆದಿ ಆಂಜನೇಯ ಇದೆ, ಆಮೇಲೆ ನಮ್ಮ ವಿಶ್ವವಿಖ್ಯಾತ ಮುಳಬಾಗಿಲು ಆಂಜನೇಯ ಇದೆ, ಗೊತ್ತಲ್ಲ, ದೊಡ್ಡ ಆಂಜನೇಯ. ಸೊ ಹಿಂಗಾಗಿ ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ ಅನೇಕ ಪುಣ್ಯ ಕ್ಷೇತ್ರಗಳಿದ್ದಾವೆ. ಆಂಜನೇಯಂದು ಬಿಟ್ಟು ಬೇರೆ ಕುರುಮಲೆ ಇದೆ, ಗರುಡ ಟೆಂಪಲ್ ಇದೆ, ರಾಮಲಿಂಗೇಶ್ವರ ಇದೆ, ಸೋಮೇಶ್ವರ ಟೆಂಪಲ್ ಇದೆ. ಹೀಗಾಗಿ ಇದು ನಾನೊಂದ್ಸಲ ಪ್ರಪೋಸ್ ಮಾಡಿದೆ ಮಿನಿಸ್ಟರ್ ಆಗಿದ್ದಾಗ, ಇದನ್ನ ಟೂರಿಸ್ಟ್ ಸೆಂಟರ್ ಮಾಡಬೇಕು, ಇಲ್ಲಿ ಟ್ಯಾಕ್ಸಿಗಳು ಓಡಾಡಬೇಕು, ನಮ್ಮ ಬಸ್ ಸ್ಟ್ಯಾಂಡ್ ಇಂದ ಎಲ್ಲಾ ಕಡೆಗೂ ಪ್ಯಾಕೇಜ್ ಮಾಡಬೇಕು, ರೇಟ್ ಫಿಕ್ಸ್ ಮಾಡಿ ಅಂತ. ಅದು ಆಗ್ಲಿಲ್ಲ, ಅಷ್ಟಕ್ಕೆ ನಿಂತೋಯ್ತದು. ಈಗ ಇರುವಂತವ್ರು ಯಾರಾದ್ರೂ ಮುಂದೆ ಅದನ್ನ ಜವಾಬ್ದಾರಿ ತಗೊಂಡು ಮಾಡ್ಬೇಕು. ನಾನು ಶುಭ ಕೋರ್ತೀನಿ ಈ ಒಂದು ಹನುಮ ಜಯಂತಿ ಪ್ರಯುಕ್ತ ನಮ್ಮ ಸಮಸ್ತ ಮುಳಬಾಗಿಲು ಜನತೆಗೆ, ಇಡೀ ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ, ಚೆನ್ನಾಗಿ ಬೆಳೆ ಎಲ್ಲ ಆಗ್ಲಿ. ಒಳ್ಳೆ ಮಳೆ ಬಂದಿದೆ ಈ ಸಾರಿ, ಬೆಳೆಗಳು ಚೆನ್ನಾಗಿದೆ. ನಾನು ಅಲ್ಲಿಂದ ಬರ್ತಾ ಬೆಂಗಳೂರಿಗೆ ನೋಡ್ಕೊಂಡ್ ಬಂದೆ. ಸಮೃದ್ಧಿಯಾಗಿದ್ದಾರೆ ಜನ. ಇದೇ ತರ ಏನ್ ತೊಂದರೆ ಇಲ್ದಂಗೆ ಆಯ್ತು. ಆಂಜನೇಯ ಎಲ್ರಿಗೂ ಶಕ್ತಿ ಕೊಟ್ಟು ಅವ್ರ ಜೀವನ ಶೈಲಿ ಬದಲಾಗ್ಲಿ, ಎಲ್ಲ ಚೆನ್ನಾಗಿ ಬದುಕಲಿ, ಬಾಳ್ಲಿ, ಅಣ್ಣ ತಮ್ಮಂದ್ರ ತರ ಎಲ್ಲ ವಿಶ್ವಾಸದಿಂದ ಕೂಡಿ ಸಂತೋಷದಿಂದ ಇರ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಹನುಮ ಜಯಂತಿ ಹನುಮ ಜಯಂತಿ ಎಲ್ಲ ಜನತೆಗೂ ಶುಭಾಶಯಗಳು. ಹಾಗೆ ನಮ್ಮ ರಾಜಕೀಯ ದೇವರು ಅಂತ ನಾನು ಭಾವಿಸ್ತಾ ಇದ್ದಂತ ನಮ್ಮ ಎಚ್ ನಾಗೇಶ್ ಸಾಹೇಬರಿಗೆ ಶುಭಾಕಾಂಕ್ಷೆಗಳು ತಿಳಿಸ್ತಾ, ಇವತ್ತು ಏನು ನಮ್ಮ ಸಾಹೇಬರು ಬರ್ತಾರಂತ ನಾವೆಲ್ಲ ನಮ್ಮ ಸ್ವಂತ ಕಾರ್ಯಕ್ರಮಗಳು ಎತ್ಕೊಂಡಿದ್ದೀವಿ. ಪೂಜೆ ಎಲ್ಲ ವಿಶೇಷ ಪೂಜೆ ಎಲ್ಲ ಮಾಡಿಸಿದ್ದೀವಿ. ಮುಂದಿನ ದಿನಗಳಿಂದ ಸಹ ಹೆಚ್ಚಿನ ರೀತಿಯಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ನಮ್ಮ ಸಾಹೇಬರ ಜೊತೆ